ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಚತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಭಾಗವತಸ್ಯ ಆದ್ಯಂ ಪದ್ಯಂ ಜನ್ಮಾದ್ಯಸ್ಯೇತಃ ಇತೀಮಂ ಭಗವಾನ್ ಆನಂದತೀರ್ಥಮುನಿಃ ಸೃಷ್ಟಿಸ್ಥಿತ್ಯಪ್ಯಯೇಹ ಇತಿ ತದ್ವ್ಯಾಖ್ಯಾನರೂಪೇಣೈವ ಶ್ಲೋಕೇನ ಮಂಗಲಮಪಿ ಆಚಚಾರ. ಭಾಗವತಸ್ಯ ಆದ್ಯಂ ಪದ್ಯಂ ವ್ಯಾಚಖ್ಯೌ ಅಪಿ ಭಗವಂತಂ ಮಹಾಂತಂ ತಂ ಚಿಂತಯೇ ಇತಿ ಸತ್ಯಂ ಪರಂ ಧೀಮಹಿ ಇತ್ಯಸ್ಯೈವ ಅರ್ಥಂ ಅನುವಾದ. ಭಾಗವತದ ಮೊದಲ ಶ್ಲೋಕವನ್ನು ಆಚಾರ್ಯರು ಸೃಷ್ಟಿಸ್ಥಿತ್ಯಪ್ಯಯೇಹ ಅನ್ನುವ ಮಾತಿನಿಂದ ವ್ಯಾಖ್ಯಾನಿಸಿದ್ದಾರೆ. ಅದರ ಅರ್ಥವನ್ನೇ ಗ್ರಹಿಸಿದ್ದಾರೆ ಅನ್ನೋದು ನೋಡಿದ್ದೀವಿ. ಅದರ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಏನೇನು ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನೋಡಬೇಕು. ಅಲ್ಲಿ ವಿಷ್ಣೋ ವ್ಯಸ್ತಾಹ ಸಮಸ್ತಾಹ, ವ್ಯಸ್ತಾಹ ಅಂದರೆ ಅದು ಇನ್ನೊಂದು ಸರಿ ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟೆ. ವಿಸ್ತರೇಣ, ಕೆಲವು ಕಡೆ ವಿಸ್ತಾರವಾದ ಸೃಷ್ಟಿ, ಸಮಸ್ತಾಹ ಅಂದರೆ ಸಂಕ್ಷಿಪ್ತವಾಗಿ ಸೃಷ್ಟಿ ಅಂತ ಹೀಗದರ ಅರ್ಥ. ನಾನೀಗಾಗಲೇ ಹೇಳಿದೆ, ಭಾಗವತ ತಾತ್ಪರ್ಯಕ್ಕೆ ಕೆಲವು ವ್ಯಾಖ್ಯಾನಗಳಿವೆ. ಭಾಗವತಕ್ಕೆ ವ್ಯಾಖ್ಯಾನ ಇರುವಂತೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನಗಳಿವೆ. ಅಲ್ಲಿ ಹೇಳುವಂತೆ ಹೀಗೆ ಸಂಕ್ಷಿಪ್ತವಾಗಿ ಕೆಲವು ಕಡೆ ವಿಸ್ತೃತವಾಗಿ ಸೃಷ್ಟಿ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಇನ್ನು ಮುಂದೆ ಆಚಾರ್ಯರ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ನಾವೀಗಾಗಲೇ ಅದರ ಅರ್ಥಗಳನ್ನೆಲ್ಲ ಗ್ರಹಿಸಿದ್ದೀವಿ, ಅದನ್ನು ಹೆಚ್ಚು ವಿವರಿಸಬೇಕಾಗಿಲ್ಲ. ಆಚಾರ್ಯರ ವಾಕ್ಯಗಳನ್ನು ಓದುವುದೇ ಒಂದು ಶ್ರೇಯಸ್ಕರ ಅಂತ ಅದನ್ನು ನೋಡ್ತಿದ್ದೀವಿ ಅಷ್ಟೇ. ಜನ್ಮಾದ್ಯಸ್ಯ ಇತ್ಯಾದಿ ತಂ ಪರಂ ಧೀಮಹಿ, ಜನ್ಮಾದ್ಯಸ್ಯ ಇತ್ಯಾದಿ ಶ್ಲೋಕಕ್ಕೆ ಹೀಗೆ ಅರ್ಥ. ತಂ ಪರಂ ಧೀಮಹಿ, ಯಾವ ಭಗವಂತನಿಂದ ಈ ಜಗತ್ತಿಗೆ ಸೃಷ್ಟಿಯಾದಿಗಳು ನಡೀತವೋ ಅಂಥ ಪರಮಾತ್ಮನನ್ನು ನಾನು ಧ್ಯಾನ ಮಾಡ್ತೀನಿ ಅಂತ ಅದರ ತಾತ್ಪರ್ಯ. ಅನ್ವಯಾತ್ ಅಂತಿದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಪರಮಾತ್ಮನಿಂದ ಈ ಜಗತ್ತಿನ ಎಲ್ಲ ಪ್ರಾಣಿಗಳು ಜಡಗಳು ಹುಟ್ಟುತ್ತವೋ ಇದೇ ಮೊದಲಾದ ಶ್ರುತಿಗಳಿಂದ ಮತ್ತು ಸ್ಮೃತಿಗಳಿಂದ. ಇತರತಃ ಅಂದರೆ ತರ್ಕದಿಂದ ಅಂತ ಅರ್ಥ. ಚೇತನಾಧಿ ಪಿತ್ರಾದೇಹೇ ಪುತ್ರಾದೇಹೇ ಉತ್ಪದ್ಯತೆ, ಪುತ್ರ ಹುಟ್ಟಬೇಕಾದ್ರೂ ಕೂಡ ಅವನು ಚೇತನದಿಂದಲೇ ಹುಟ್ಟಬೇಕು. ಹಾಗೆ ಈ ಜಗತ್ತು ಹುಟ್ಟಬೇಕಾದ್ರೂ ಕೂಡ ಪರಮಾತ್ಮನೇ, ಪರಮಚೇತನಾದಂಥ ಪರಮಾತ್ಮನೇ ಅಲ್ಲಿ ಇರಬೇಕು ಅಂತ ಅದರ ತಾತ್ಪರ್ಯ. ಅಂಥ ಚೇತನ ಇರುವುದರಿಂದಲೇ ಒಬ್ಬ ತಂದೆ ಬೇಕು ಅಂತ, ಪರಮಚೇತನಾದ ಭಗವಂತ ಇರುವುದರಿಂದಲೇ, ತಂದೆಯ ರೂಪದಲ್ಲಿ ಅವನು ಇರೋದರಿಂದಲೇ ಈ ಜಗತ್ತು ಹುಟ್ಟುತ್ತದೆ ಅಂತ ಅದರ ಅಭಿಪ್ರಾಯ. ಅಭಿಜ್ಞ ಅಂದರೆ ಸರ್ವಜ್ಞ ಅಂತ ಅರ್ಥ. ಅಥೋ ಯುಜ್ಯತೆ, ಅವನು ಸರ್ವಜ್ಞನಾದ್ದರಿಂದ ಎಲ್ಲವನ್ನೂ ಮಾಡಬಲ್ಲವನು, ಸರ್ವಕರ್ತ ಅನ್ನುವುದು ಉಚಿತವಾಗಿದೆ. ಋಗ್ವೇದದ ಅಂಬರಣಿ ಸೂಕ್ತದಲ್ಲಿ ಎಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ಮಮಯೋನಿರಪ್ಸು ಇತಿ ಅನ್ಯೇಷಾಂ ತದಪೇಕ್ಷತ್ವಾತ್, ನಾನು ಯಾರನ್ನು ಬೇಕಾದರೂ ಬ್ರಹ್ಮ ಪದವಿಗೆ ಏರಿಸಬಲ್ಲೆ, ರುದ್ರ ಪದವಿಗೆ ಏರಿಸಬಲ್ಲೆ ಅಂತ ಹೀಗೆಲ್ಲ ಲಕ್ಷ್ಮೀದೇವಿ ಹೇಳಿಕೊಂಡು, ನನಗೂ ಆಶ್ರಯನಾದವನು, ನನಗೂ ನೆಲೆ ಕೊಟ್ಟವನು ಅಪ್ಸು ಅಂತಃ ಸಮುದ್ರೆ, ಸಮುದ್ರದ ನಡುವೆ ನೀರ ಮೇಲೆ ಮಲಗಿದ್ದಾನೆ ಅಂತ ನನಗೂ ಮತ್ತೊಬ್ಬನ ಅಪೇಕ್ಷೆ ಇದೆ, ಅವನ ಅವಲಂಬನೆ ಇದೆ ಅಂತ ಭಗವಂತನ ಅವಲಂಬನೆಯನ್ನು ಅವಳು ಒಪ್ಕೊಂಡಿದ್ದಾಳೆ. ಆದರೆ ಭಗವಂತ ಮಾತ್ರ ನಚ ಅನ್ಯಾಪೇಕ್ಷೋತ್ಸವ, ಅವನಿಗೆ ಯಾರ ಅವಲಂಬನೆಯೂ ಇಲ್ಲ, ಅವನು ಸ್ವರಾಟ ಆಗಿದ್ದಾನೆ. ಯಾಕೆಂದರೆ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅವನು ಆದಿ ಪುರುಷನಾದಂಥ ಪ್ರಜಾಪತಿಯಾದಂಥ ಚತುರ್ಮುಖ ಬ್ರಹ್ಮನಿಗೂ ವೇದವನ್ನು ಪೂರ್ಣವಾಗಿ ಪ್ರೀತಿಯಿಂದ ಉಪದೇಶಿಸಿದವನು. ಆದ್ದರಿಂದ ಸಕಲ ಜ್ಞಾನ ಸಕಲ ಶಕ್ತಿ ಎಲ್ಲವೂ ಕೂಡ ಇರುವುದು ಅವನಿಗೇನೆ. ಚತುರ್ಮುಖ ಬ್ರಹ್ಮ ಈ ಜಗತ್ತಿನೆಲ್ಲ ಸೃಷ್ಟಿಸಿದರೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದವನು ಇವನು.
ಚತುರ್ಮುಖ ಬ್ರಹ್ಮ ಈ ಜಗತ್ತಿಗೆ ಗುರುವಾದರೆ ಅವನಿಗೂ ಗುರುವೇ ಈ ಭಗವಂತ. ಸಹಿ ವಿಶ್ವ ಜಾತಾನಿ ಪರಿತಾ ಬಭೂವ ಅಂತ ಹೀಗೆ ಮತ್ತೊಂದು ವೇದವಾಕ್ಯವೂ ಕೂಡ ಇದೆ. ಆ ಭಗವಂತನೇ, ಆ ಚತುರ್ಮುಖ ಬ್ರಹ್ಮನೇ ವಿಶ್ವಾನಿ ಜಾತಾನಿ ಪರಿತಾ ಬಭೂವ, ಈ ಸಮಸ್ತ ಪ್ರಪಂಚವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡವನು. ಬೇರೆ ಯಾರು ಕೂಡ ಹಿಡಿತದಲ್ಲಿ ಇಟ್ಕೊಂಡವನಲ್ಲ. ಅಂಥ ಚತುರ್ಮುಖ ಬ್ರಹ್ಮನಿಗೂ ಹೃದಯ ಅಂದರೆ ಸ್ನೇಹದಿಂದ ಶಾಸ್ತ್ರವನ್ನು ಉಪದೇಶ ಮಾಡಿದವನು. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹೃಣೋತಿ ತಸ್ಮೇ ತಮ್ಮ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಹೀಗೊಂದು ವೇದವಾಕ್ಯ ಇದೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ, ಮೊದಲು ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದವನು ಅವನು, ಮತ್ತು ಅವನಿಗೆ ವೇದಗಳನ್ನು ಉಪದೇಶ ಮಾಡಿದವನು ಇವನೇ. ಅಂಥ ಭಗವಂತ ಇವನು ಆತ್ಮಬುದ್ಧಿ ಪ್ರಕಾಶ, ತನ್ನಿಂದಲೇ ಅವನಿಗೆ ಜ್ಞಾನ ಬಂದಿರೋದು, ಇನ್ನೊಬ್ರು ಯಾರೂ ಕೂಡ ಅವನಿಗೆ ಜ್ಞಾನ ಕೊಡಬೇಕಾಗಿಲ್ಲ. ಆದ್ದರಿಂದ ಅಂಥ ಭಗವಂತನನ್ನು ಮುಮುಕ್ಷವಾದಂಥ ನಾನು ಶರಣ ಹೋಗ್ತಿದ್ದೇನೆ ಅಂತ ಆ ಭಗವಂತನನ್ನು ಮುಮುಕ್ಷುಗಳಾದವರು ಪ್ರಾರ್ಥನೆ ಮಾಡಿದ್ದು ಕಂಡುಬರ್ತದೆ. ಈ ಕೆಲವರು ಬೇರೆ ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಸ್ವಯಂ ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಶಾಸ್ತ್ರೋಪದೇಶ ಮಾಡಿದ್ದು ಎಲ್ಲಿ ಕಂಡು ಬಂದಿದೆ ಅಂತ ಅವರು ಹೀಗೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅದರಿಂದ ಹೃದಯ ಅಂದರೆ ಬ್ರಹ್ಮನ ಹೃದಯದಲ್ಲಿ, ಮನಸ್ಸಿನಲ್ಲಿ ಅಂತ ಹೀಗೆ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ವೇದ ಅವನಿಗೆ, ಚತುರ್ಮುಖ ಬ್ರಹ್ಮನಿಗೆ ಸ್ಫುರಿಸುವಂತೆ ನಾರಾಯಣ ಪ್ರೇರಿಸಿದ ಅಂತ ಮಾಡಿದ್ದಾರೆ. ಆದರೆ ಅದು ಸರಿಯಲ್ಲ. ವಿಷ್ಣು ರಹಸ್ಯಾದಿ ಪುರಾಣಗಳಲ್ಲಿ ಹಯಗ್ರೀವ ರೂಪದಿಂದ ವೇದೋಪದೇಶ ಮಾಡಿದ್ದು ಸ್ಪಷ್ಟ ಇದೆ. ಆದ್ದರಿಂದ ಹೃದಯ ಅಂದರೆ ಪ್ರೀತಿಯಿಂದ, ಮನಃಪೂರ್ವಕವಾಗಿ ಅಂತ ಅದರ ಅರ್ಥ. ನಚ ಪ್ರಸಾದಂ ವಿನಾ ಜ್ಞಾತುಂ ಶಕ್ಯ, ಭಗವಂತನ ಅನುಗ್ರಹವಿಲ್ಲದೆ ಅವನನ್ನು ತಿಳಿಯೋದು ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ಮುಹ್ಯಂತಿಯಂ ಸೂರಯ ಅಂತ ಈ ಥರ ಹೇಳಿದ್ದಾರೆ. ಉಳಿದೆಲ್ಲರೂ ಕೂಡ ಮೋಹ ಹೊಂದಿಬಿಡ್ತಾರೆ, ಆದರೂ ಕೂಡ ಅವನು ಅಪೇಕ್ಷೆ ಪಟ್ಟರೆ ತನ್ನನ್ನು ತಾನು ಅವರಿಗೆ ತಿಳಿಸಿಕೊಡ್ತಾನೆ. ನಚ ಅತೃಪ್ತಃ ಪ್ರವರ್ತತೆ ಕಿಂತು ಮೃಷಾ ವೃಥೈವ. ಈ ಜಗತ್ತಿನಲ್ಲಿ ಏನಾದರೂ ಒಂದು ತಮ್ಮ ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಭಗವಂತ ಯಾಕೆ ಕೆಲಸ ಮಾಡ್ತಾನೆ ಅಂದರೆ ನಚ ಅತೃಪ್ತಃ ಪ್ರವರ್ತತೆ, ಅತೃಪ್ತನಾಗಿ, ಈಗ ಅತೃಪ್ತಿ ಇದ್ದು ಅತೃಪ್ತಿಯನ್ನು ನೀಗಿಕೊಂಡು ತೃಪ್ತಿಯನ್ನು ಪಡ್ಕೊಳ್ಳುವುದಕ್ಕಾಗಿ ಅವನು ಪ್ರವೃತ್ತಿ ಮಾಡೋದಲ್ಲ. ಕಿಂತು ಮೃಷಾ ವೃಥೈವ, ಅವನು ಮಾಡಿದ ಸೃಷ್ಟಿ ಏನಿದೆ ಅವನ ಪಾಲಿಗೆ ಅದು ವ್ಯರ್ಥವೇ ಆಗಿದೆ. ಯತ್ರ ತ್ರಿಸರ್ಗೋ ಮೃಷಾ, ಯತ್ರ ಯಾವ ಭಗವಂತನ ಪಾಲಿಗೆ ಅದು ಮೃಷ. ಆದರೆ ನ ಅನ್ಯತ್ರ, ಬೇರೆಯವರಿಗೆ ಮೃಷ ಅಲ್ಲ. ಸ್ವವಿಷಯೇ ಏವ ವೃತ, ತನ್ನ ವಿಷಯದಲ್ಲಿ ಮಾತ್ರ ಅದು ವೃಥ. ಹಾಗಾದರೆ ಇಲ್ಲಿ ಮೃಷ ಅಂತ ಬಂದಿದೆಯಲ್ಲ, ಮೃಷ ಅನ್ನೋದಕ್ಕೆ ವ್ಯರ್ಥ ಅಂತ ಅರ್ಥ. ಯಾಕೆ ಹಾಗೆ ಅಂದರೆ ಇದು ಭಾಗವತದ 10ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕ ಹೀಗೆ ಹೊಂದಿದೆ. ಯಶೋದೆ ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆತನಿಗೆ ಹಾಲು ಕುಡಿಸ್ತಾಳೆ. ಅದೇ ಸಂದರ್ಭದಲ್ಲಿ ಒಲೆಯ ಮೇಲಿಟ್ಟಿದಂಥ ಹಾಲು ಉಕ್ಕುತ್ತದೆ. ಆವಾಗ ಮಗುವನ್ನು ಅವಳು ಕೆಳಗಿಟ್ಟು ಆ ಕಡೆ ಹೋಗ್ತಾಳೆ. ಆಗ ಅವನಿಗೆ ಕೋಪ ಬರ್ತದೆ. ಸಂಜಾತ ಕೋಪ ಸ್ಫುರಿತಾರುಣಾಧರಂ ಸಂದಶ್ಯ ದಧಿ ಮಂಡಭಾಜನಂ ಭಿತ್ವಾ ಮೃಷಾಶ್ರು ದೃಶದಶ್ಮನಾರಹೋ ಜಘಾಸ ಹಯ್ಯಂಗವಂ ಅಂತರಂ ಗತಃ ಅಂತ ಹೀಗದು 10ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕ. ಕೃಷ್ಣನಿಗೆ ಕೋಪ ಬಂತು, ಅವನ ತುಟಿ ಅದುರಿತು, ಕಣ್ಣಿನಲ್ಲಿ ನೀರಿನ ಪ್ರದರ್ಶನ ಮಾಡಿದ, ನೀರನ್ನು ತೋರಿಸಿದ. ಅದು ಸಿಟ್ಟು ಬಂದು ಸಂಕಟ ಆಗಿ ಬಂದ ಕಣ್ಣೀರಲ್ಲ ಅದು. ಆವಾಗ ಹಲ್ಲಿನಿಂದ ತನ್ನ ತುಟಿ ಕಚ್ಚಿ ಮೊಸರಿನ ಕೆನೆ ತುಂಬಿದಂಥ ಗಡಿಗೆಯನ್ನು ಸಣ್ಣ ಕಲ್ಲಿನಿಂದ ಹೊಡೆದ. ಆ ಆ ಬೆಣ್ಣೆಯನ್ನೆಲ್ಲ ಎಲ್ಲೋ ಹೊರಗೆ ಹೋಗಿ ತಿಂದುಬಿಟ್ಟ. ತಾಯಿ ತಿಳಿಯದಂತೆ ಗುಟ್ಟಾಗಿ ತಿಂದುಬಿಟ್ಟ ಅಂತ ಅದರ ತಾತ್ಪರ್ಯ ಆ ಶ್ಲೋಕದ್ದು. ಅಲ್ಲಿ ಮೃಷಾಶ್ರು ಅಂತ ಹೀಗೆ ಪ್ರಯೋಗ ಇದೆ. ಮೃಷಾ ಅಶ್ರು ಅಂದರೆ ವ್ಯರ್ಥವಾದ ಕಣ್ಣೀರು. ನಮಗೆಲ್ಲ ನಮ್ಮ ಮಕ್ಕಳಿಗೆ ಕಣ್ಣೀರು ಬಂದರೆ ಸಂಕಟದಿಂದ ಕಣ್ಣೀರು ಬರ್ತಿರ್ತದೆ.
ಇದು ಸಂಕಟದಿಂದ ಬಂದಂಥ ಕಣ್ಣೀರಲ್ಲ, ತೋರಿಕೆಗಾಗಿ ಬಂದಂಥ ಕಣ್ಣೀರು. ಆದರೆ ಅದು ಸುಳ್ಳು ಏನಲ್ಲ. ಅವನಿಗೆ ಕಣ್ಣೀರು ಬಂದದ್ದನ್ನು ಯಶೋದೆ ಅನೇಕ ಬಾರಿ ನೋಡೇ ಇದ್ದಾಳೆ. ಅದರಿಂದ ಅದು ಸುಳ್ಳಲ್ಲ, ಸತ್ಯವೇ. ಆದರೆ ಅವನಿಗೆ ದುಃಖ ಆಗಿ ಬಂದದ್ದಲ್ಲ, ತೋರಿಕೆಯ ಕಣ್ಣೀರು ಅಂತ ಈಗ ಅದರ ಅರ್ಥ. ಭಿತ್ವ ಅಂತಿದೆ. ಭಿತ್ವ ಅಂದರೆ ಗಡಿಗೆಯನ್ನು ಒಡೆದು ಅಂತ ಅದರ ತಾತ್ಪರ್ಯ. ಆಚಾರ್ಯರು ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಅನ್ನುವಂಥ ಒಂದು ಉಪನಿಷತ್ ವಾಕ್ಯವನ್ನು ಕೂಡ ಇಲ್ಲಿ ಉದ್ಧರಿಸಿದ್ದಾರೆ. ಇದು ಭಗವಂತನ ಸ್ವಭಾವ. ಆದ್ದರಿಂದ ಅವನಿಗೆ ಇನ್ಯಾವುದನ್ನು ಅವನು ಪಡ್ಕೊಳ್ಬೇಕಾಗಿಲ್ಲ. ಹೀಗೆ ಸೃಷ್ಟಿಸುವುದು, 3 ಥರದ ಸೃಷ್ಟಿ ಮಾಡುವುದು, ತನ್ನನ್ನು ತಾನು ಅನೇಕ ರೂಪದಿಂದ ಸೃಷ್ಟಿ ಮಾಡಿಕೊಳ್ಳುವುದು, ಚೇತನರನ್ನು ತನ್ನ ಪ್ರತಿಬಿಂಬರಾದಂಥ ಚೇತನರನ್ನು ಸೃಷ್ಟಿಸುವುದು, ಮತ್ತು ಜಡಗಳನ್ನು ಸೃಷ್ಟಿಸುವುದು, ಇದೆಲ್ಲ ಆತನ ಸ್ವಭಾವ ಅಷ್ಟೆ. ಯತ್ರೇತಿ ವಿಶೇಷಣ ನಾನ್ಯತ್ರ ಯತ್ರ ತ್ರಿಸರ್ಗೋ ಮೃಷ. ಭಗವಂತನ ಪಾಲಿಗೆ ವ್ಯರ್ಥ ಅಷ್ಟೇ, ಬೇರೆಯವರ ಪಾಲಿಗೆ ಅದು ವ್ಯರ್ಥ ಅಲ್ಲ. ಉಳಿದವರಿಗೆ ಅದರ ಪ್ರಯೋಜನ ಇದೆ. ಭಗವಂತನಿಗೂ ಕೂಡ ತನ್ನ ಭಕ್ತರು ಸಾಧನೆಯನ್ನು ಮಾಡಿ ಉನ್ನತಿಗೆ ಏರಿದರೆ ಅವನಿಗೂ ಅದರಿಂದ ಸಂತೋಷ ಆಗ್ತದೆ. ಅದಕ್ಕಾಗಿಯೇ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡ್ತೇವೆ. ಅವನ ಪ್ರೇರಣೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ಮತ್ತು ಅವನ ಪ್ರೀತಿಗಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಸಂಕಲ್ಪ ಮಾಡ್ತೇವೆ. ಹೀಗೆ ಅವನು ನಿತ್ಯ ತೃಪ್ತನಾದವನು. ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ ಅಂತ ಆಚಾರ್ಯರೇ ಅನೇಕ ಕಡೆ ಹೇಳ್ಕೊಳ್ತಾರೆ. ಅವನಿಗಾಗಲೇ ಪ್ರೀತನೇ ಆಗಿದ್ದಾನೆ. ನನ್ನ ವಿಷಯದಲ್ಲಿ ನಾನು ಮಾಡಿರುವಂಥ ಕಾರ್ಯಗಳನ್ನು ಗಮನಿಸಿ, ನನ್ನ ಗುಣಗಳನ್ನು ಗಮನಿಸಿ ಅವನಿಗಾಗಲೇ ಪ್ರೀತನೇ ಆಗಿದ್ದಾನೆ. ಆದರೆ ಆವತ್ತು ಮತ್ತೂ ಪ್ರೀತನಾಗಲಿ ಅಂತ ಈಗ ಆಚಾರ್ಯರೇ ದ್ವಾದಶ ಸ್ತೋತ್ರ ಮೊದಲಾದ ಕಡೆ ಅವನನ್ನು ಸ್ತುತಿಸೋದು ನಮಗೆ ಕಂಡು ಬರ್ತದೆ. ಆದ್ದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ, ಸಂತೋಷ ಆಗ್ತದೆ. ನಮ್ಮ ಮಕ್ಕಳ ಏಳಿಗೆಯನ್ನು ನೋಡಿ ತಂದೆ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಅವನಿಗೂ ಸಂತೋಷ ಆಗ್ತದೆ ಅಂತ ಹೇಳಬಹುದು. ಹೊರತು ಅವನಲ್ಲಿದ್ದದ್ದು ಯಾವುದೋ ಒಂದು ದೋಷ ಕೊರತೆ ಹೋಗಿ ಸಂತೋಷ ಆಗುವುದಲ್ಲ. ಅಷ್ಟನ್ನು ನಾವು ತಿಳ್ಕೊಳ್ಬಹುದು. ಮುಂದೆ ಜೀವೇಶ್ವರ ಜಡಾನಾಂ ಸರ್ಗ ತ್ರಿಸರ್ಗ. ಈಗಾಗಲೇ ಇದರ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಜೀವರ ಸೃಷ್ಟಿ, ಈಶ್ವರನ ಸೃಷ್ಟಿ ಮತ್ತು ಜಡಗಳ ಸೃಷ್ಟಿ, ಇದೇ ತ್ರಿಸರ್ಗ. ಏಕಸ್ಯ ತೇಜಸಃ ಬಹುತ್ವವತ್ ಈಶ್ವರ ಸರ್ಗ. ಒಂದೇ ದೀಪ ಅನೇಕ ರೂಪವನ್ನು ತಾಳ್ತದೆ. ಒಂದು ಹಣತೆ ಇದ್ದಾಗ ಒಂದೇ ಹಣತೆಯನ್ನು ಆಧಾರವಾಗಿ ಇಟ್ಕೊಂಡು ಅನೇಕ ದೀಪಗಳನ್ನು ನಾವು ಕೆಲವು ಬಾರಿ ಉರಿಸ್ತೇವೆ. ಆ ಥರ ಭಗವಂತ ತನ್ನ ಒಂದು ರೂಪದಿಂದ ಅನೇಕ ರೂಪಗಳನ್ನು ತಾಳ್ತಾನೆ. ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪತಿ ಯುವ ಅಂತ ಹೀಗೆ ನಾವು ಒಂದು ಅಗ್ನಿಯಿಂದ ಮತ್ತೊಂದು ಅಗ್ನಿ ಹೇಗೆ ಜ್ವಲಿಸ್ತದೋ ಅಂತ ಒಂದು ವೇದ ಮಂತ್ರನೂ ಕೂಡ ಹಾಕಿ ಕೇಳ್ತೇವೆ. ಈ ಪ್ರಸಂಗದಲ್ಲಿ ಒಂದು ದೀಪದಿಂದ ಅನೇಕ ದೀಪಗಳು ಹುಟ್ಟುವಾಗ ಒಬ್ಬನೇ ಅಭಿಮಾನಿ ದೇವತೆ ತನ್ನ ಸ್ವರೂಪವನ್ನು ಬಹುವಾಗಿ ಮಾಡುವಂತೆ ಪರಮಾತ್ಮನು ತನ್ನ ಸ್ವರೂಪವನ್ನು ಬಹುವಾಗಿ ಮಾಡ್ತಾನೆ. ಇದು ಈಶ್ವರ ಸೃಷ್ಟಿ ಅಂತ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಜೀವೇಶ್ ಏಕಸ್ಯ ತೇಜಸಃ ಬಹುತ್ವವತ್ತು ಈಶ್ವರ ಸರ್ಗ. ಆಚಾರ್ಯರ ವಾಕ್ಯ ಇರೋದು ಒಂದೇ ತೇಜಸ್ಸು, ಒಂದೇ ದೀಪ, ಅದು ಬಹುರೂಪವನ್ನು ಪಡ್ಕೋತದೆ. ಅದರಂತೆ ಈಶ್ವರ ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ತಾಳ್ತಾನೆ ಅಂತ ಅದರ ತಾತ್ಪರ್ಯ. ಒಂದು ದೀಪದಿಂದ ಅನೇಕ ದೀಪಗಳು ಹುಟ್ಟುವಾಗ ಇಲ್ಲಿ ಬರೇ ಜಡವಾದಂಥ ದೀಪ ಅಂತ ಅಷ್ಟೇ ಅಲ್ಲ, ಅದಕ್ಕೆ ದೀಪಕ್ಕೊಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಅವನು ತನ್ನ ಸ್ವರೂಪವನ್ನು ಅನೇಕ ಮಾಡ್ಕೋತಾನೆ. ಈ ನೀರಿಗೆ, ಪೃಥ್ವಿಗೆ, ಮತ್ತು ತೇಜಸ್ಸಿಗೆ, ವಾಯುವಿಗೆ ಪ್ರತಿಯೊಂದಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಈ ಒಂದು ದೀಪ ಒಂದು ಕಡೆ ಉರಿತಿರ್ತದೆ. ಆ ದೀಪವನ್ನು ಉಪಯೋಗ ಮಾಡಿಕೊಂಡು ಮತ್ತಷ್ಟು ಹಣತೆಗಳನ್ನು ನಾವು ಹಚ್ಚಿದಾಗ ಆ ದೀಪದ ಅಭಿಮಾನಿ ದೇವತೆ, ಆ ಅಗ್ನಿಯ ಅಭಿಮಾನಿ ದೇವತೆ, ಅವನು ಅನೇಕ ರೂಪಗಳನ್ನು ತಾಳ್ತಾನೆ. ಅದರಂತೆ ಭಗವಂತನು ಕೂಡ ತನ್ನ ಸ್ವರೂಪವನ್ನು ಅನೇಕ ರೀತಿಯಾಗಿ ಮಾಡ್ಕೋತಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಯಾವುದಾದ್ರೂ ಟಿಪ್ಪಣಿಯಲ್ಲಿ ಇದ್ದಿರಬೇಕು, ನನ್ನ ಗಮನಕ್ಕೆ ಅದು ಈಗ ಬರಲಿಲ್ಲ. ಮತ್ತೆ ಎಲ್ಲಿಯಾದರೂ ಅದು ಟಿಪ್ಪಣಿಯಲ್ಲಿರೋದು ನನ್ನ ಗಮನಕ್ಕೆ ಬಂದರೆ ಹೇಳ್ತೇನೆ. ಇನ್ನು ಮುಂದೆ ವಾರಿ ನಿಮಿತ್ತ ಪ್ರತಿಬಿಂಬವತ್ತು ಜೀವಸರ್ಗ. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ. ಸೂರ್ಯಬಿಂಬ ಈ ನೀರಿನಲ್ಲಿ ಬೀಳುವುದೆಲ್ಲ ಪ್ರತಿಬಿಂಬ. ಅದರಂತೆ ಜೀವಸರ್ಗ.
ಪ್ರಥಮ ಈ ಜೀವರೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು. ಮುಂದೆ ಮೃದಃ ಘಟಾದಿವತ್ ಅವ್ಯಕ್ತಾತ್ ಜಡಸರ್ಗ, ಮಣ್ಣಿನಿಂದ ಘಟ ಹುಟ್ಟುತ್ತದೆ, ಹಾಗೆ ಬಂಗಾರದಿಂದ ಆಭರಣ ಹುಟ್ಟುತ್ತದೆ, ಹೇಗೋ ಹಾಗೆ ಅವ್ಯಕ್ತದಿಂದ ಅದು ಈ ಪ್ರಕೃತಿ ಏನಿದೆ ಅದರಿಂದ ಈ ಜಡವಾದಂತಹ ಪ್ರಪಂಚ ಎಲ್ಲ ಹುಟ್ಟುತ್ತದೆ ಅಂತ ಅದರ ತಾತ್ಪರ್ಯ. ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ. ಎತ್ರ ತ್ರಿಸರ್ಗ ಅಂದರೆ ಈ ವೀರರಾಘವರ ವ್ಯಾಖ್ಯಾನ ಮೊದಲಾದ ಕಡೆ ತೇಜಸ್ಸು, ಅಪ್ಪು, ಅನ್ನ. ತೇಜಸ್ ಅಂದರೆ ಬೆಂಕಿ, ಅಪ್ಪು ಅಂದರೆ ನೀರು, ಅನ್ನ ಅಂದರೆ ಪೃಥ್ವಿ. ಹೀಗೆ ತ್ರಿವೃತ್ಕರ್ಣ ರೂಪವಾದ ಸೃಷ್ಟಿ, ಛಾಂದೋಗ್ಯ ಉಪನಿಷತ್ನಲ್ಲಿ ತ್ರಿವೃತ್ಕರ್ಣ ರೂಪವಾದಂಥ ಸೃಷ್ಟಿಯನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ತ್ರಿಸರ್ಗ ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸುಗಳ ಸೃಷ್ಟಿ ಅಂತ ಹೀಗೆ ಅವರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅದಷ್ಟೇ ಸೃಷ್ಟಿ ಅಲ್ಲ, ಪರಮಾತ್ಮ ಮಾಡುವ ಸೃಷ್ಟಿ ಈ ಥರ ಅನೇಕವಾಗಿದೆ. ಒಂದು ತನ್ನ ಮೂಲ ರೂಪದಿಂದಲೇ ಅವತಾರ ರೂಪಗಳನ್ನು ಹೊರತರುವುದು, ಇನ್ನೊಂದು ತನ್ನ ಪ್ರತಿಬಿಂಬರಾದ ಜೀವರನ್ನು ಹುಟ್ಟಿಸುವುದು, ಮತ್ತೊಂದು ಜಡವನ್ನು ಹುಟ್ಟಿಸುವುದು. ಅದಕ್ಕಾಗಿ ಹೀಗೆ ತಾತ್ಪರ್ಯ ಇದೆ ಅಂತ ಅಭಿಪ್ರಾಯ. ಮತ್ತು ಶ್ರೀಧರರ ವ್ಯಾಖ್ಯಾನದಲ್ಲಿ ಈ ಭಗವಂತನ ಮಾಯೆಗೆ ಸಂಬಂಧಪಟ್ಟಂತೆ ತಮಸ್ಸು, ರಜಸ್ಸು, ಸತ್ವ ಅಂತ 3 ಗುಣಗಳಿವೆ. ಆ 3 ಗುಣಗಳಿಂದ ಈ ಸೃಷ್ಟಿ ಎಲ್ಲ ಆಗ್ತದೆ. ತ್ರಿಸರ್ಗ ಅಂದರೆ 3 ಸೃಷ್ಟಿ. ಆ ತ್ರಿಸರ್ಗ 3 ಗುಣಗಳಿಂದ ಹುಟ್ಟಿದ ಸೃಷ್ಟಿ ಅದು ಮಿಥ್ಯಾ ಅಂತ ಹೀಗೆ ಅವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಆ ವ್ಯಾಖ್ಯಾನವು ಕೂಡ ನಾವು ಸ್ವೀಕಾರ ಮಾಡುವಂಥ ವ್ಯಾಖ್ಯಾನ ಅಲ್ಲ. ಸೃಷ್ಟಿ ಸುಳ್ಳು ಅಂತ ಹೇಳಲಿಕ್ಕೆ 3 ಉದಾಹರಣೆಗಳೇನು ಅಗತ್ಯ ಇಲ್ಲ. ಆ 3 ಉದಾಹರಣೆಗಳಲ್ಲಿ ಯಾವುದೇ ಭೇದ ಇಲ್ಲ. ಆದ್ದರಿಂದ 3 ಬಗೆಯ ಸೃಷ್ಟಿ ಇವೆ, 3 ಉದಾಹರಣೆಗಳಿವೆ. ಅದರಿಂದ ಆಚಾರ್ಯರು ಈ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಆಚಾರ್ಯರು ಹೀಗೆ ವ್ಯಾಖ್ಯಾನ ಮಾಡಲಿಕ್ಕೆ ಏನು ಕಾರಣ? ಅದಕ್ಕೆ ಭಾಗವತ ತಂತ್ರದ ಆಧಾರ ಇದೆ. ಮುಂದೆ ತಂತ್ರ ಭಾಗವತೇಚ, ಭಾಗವತ ತಂತ್ರ ಅಲ್ಲ, ತಂತ್ರ ಭಾಗವತ. ಸೃಷ್ಟಿಸ್ಥಿತ್ಯಪ್ಯಯೇಹಾದೇಹೇ ಶ್ರುತಿಸ್ಮೃತಿ ಸಮನ್ವಯಾತ್ ಅಂತ ಭಾಗವತ ತಂತ್ರವನ್ನು ಮುಂದೆ ಅವರು ಉದ್ಧರಿಸ್ತಾರೆ. ಮತ್ತು ಇಲ್ಲಿ ಮುಂದಿನ ಗದ್ಯ ಭಾಗ ಆಚಾರ್ಯರದು ನಚ ಮಾಯಾಮಯಿ ಸೃಷ್ಟಿ ಅಂತ. ಭಗವಂತ ಏನು ಈ ಸೃಷ್ಟಿಯನ್ನು ಮಾಡ್ತಿದ್ದಾನಲ್ಲ, ಇದು ಮಾಯಾಮಯವಾದ ಸೃಷ್ಟಿ ಅಲ್ಲ, ಅಂದರೆ ಸುಳ್ಳಲ್ಲ ಇದು. ಎತ್ತರ ತ್ರಿಸರ್ಗ ಅಮೃಷ, ಇಲ್ಲಿ ಹಿಂದೆ ಎತ್ತರ ತ್ರಿಸರ್ಗ ಮೃಷ ಅಂತ ನಾವು ಹೇಳಿದ್ವಿ. ಮೃಷ ಅಲ್ಲದೇ ಅಮೃಷ ಅಂತಲೂ ಪದಚ್ಛೇದ ಮಾಡ್ಬೋದು. ಅದನ್ನು ಟಿಪ್ಪಣಿಗಳಲ್ಲೆಲ್ಲ ಪದಚ್ಛೇದಿಸಿ ತೋರಿಸಿದ್ದಾರೆ. ಈ ಭಗವಂತನ ಸೃಷ್ಟಿ ಅವನ ಪಾಲಿಗೆ ಮೃಷ ವ್ಯರ್ಥ, ಉಳಿದವ್ರ ಪಾಲಿಗೆ ವ್ಯರ್ಥ ಅಲ್ಲ. ಮತ್ತು ಅವನ ಸೃಷ್ಟಿ ಅಮೃಷ, ಇದು ಸುಳ್ಳಲ್ಲ. ಮೃಷ ಅಂದರೆ ಸುಳ್ಳು ಅಂತ ಅರ್ಥ. ಅಮೃಷ ಅಂದರೆ ಸುಳ್ಳು ಅಲ್ಲದೆ ಇದ್ದದ್ದು, ಸತ್ಯವೇ ಆದದ್ದು ಅಂತ ಈಗ ಅದರ ಅರ್ಥ. ಯಾಕೆಂದರೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಅವನ ಧಾಮ ಅಂದರೆ ಅವನ ಕಾಂತಿ, ಅವನ ಸಾಮರ್ಥ್ಯ. ಅದರಿಂದ ಮಾಯೆ ಮೊದಲಾದ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಂಡವನು. ಅವನಿಗಿರುವಂಥ ಒಂದೇ ಮಾಯೆ ಅಂದರೆ ಅದು ಅವನ ಇಚ್ಛಾ. ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ಮೋಹನೀತಿ ಚ ಪ್ರಕೃತಿರ್ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಬಂದಿರೋದರಿಂದ ಭಗವಂತನ ಮಾಯೆ ಅಂದರೆ ಅದು ಆತನ ಇಚ್ಛಾ. ಅದು ಹೊರತು ಕಣ್ಕಟ್ಟು, ಕಪಟ ಇತ್ಯಾದಿ ಯಾವ ಮಾಯೆಯೂ ಕೂಡ ಆತನಲ್ಲಿಲ್ಲ. ತದ್ಧಾಮ್ನ ಶ್ರೇಯೋಪಿ ನಿರಸ್ತಕುಹಕತ್ವ ಮುಕ್ತಾನಾಂಚ. ಈ ಭಗವಂತನ ಸಾಮರ್ಥ್ಯ ಅವನು ಮಾಡಿದ ಅನುಗ್ರಹದಿಂದಲೇ ಲಕ್ಷ್ಮೀದೇವಿಯು ನಿತ್ಯ ಮುಕ್ತಳಾಗಿದ್ದಾಳೆ, ನಿರಸ್ತ ಕುಹಕಳಾಗಿದ್ದಾಳೆ. ಅಂದರೆ ಎಲ್ಲ ದೋಷಗಳನ್ನು ಕಳ್ಕೊಂಡಿದ್ದಾಳೆ. ಮತ್ತು ಮುಕ್ತರೂ ಕೂಡ ಮೊದಲು ದೋಷ ಉಳ್ಳವರು ಆಮೇಲೆ ದೋಷಗಳನ್ನು ಕಳ್ಕೊತಾರೆ. ಲಕ್ಷ್ಮೀದೇವಿ ಎಂದೂ ದೋಷ ಉಳ್ಳವಳಲ್ವೇ ಅಲ್ಲ. ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ಸಮಾ ಪ್ರಕೃತಿರೀಶ್ವರೇ ಉಭಯೋರಪ್ಯಬದ್ಧತ್ವಂ. ದೇಶತಃ ಕಾಲತಃ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನಳು, ಗುಣತಃ ಅವಳು ಆತನಿಗೆ ಸಮಾನಳಲ್ಲ. ಉಭಯೋರಪಿ ಅಬದ್ಧತ್ವಂ, ಅವರೆಂದೂ ಸಂಸಾರಕ್ಕೆ ಬಂದವರಲ್ಲ. ಆದರೆ ತದಬಂಧ ಪರಾತ್ಮನಃ, ಅವಳು ಸಂಸಾರಕ್ಕೆ ಬರದೇ ಇರುವುದು ಅದು ಪರಾತ್ಮನಾದಂಥ ಪರಮಾತ್ಮನ ಅನುಗ್ರಹದಿಂದ, ಸ್ವತಃ ಪರೇಶಸ್ಯ. ಆದರೆ ಆ ಸರ್ವೋತ್ತಮನಾದ ಭಗವಂತನಿಗೆ ನಿತ್ಯ ಮುಕ್ತತ್ವ ಅಂತನ್ನುವುದು ಅದು ಸ್ವತಃ ಅವನಿಗೆ ತನ್ನಿಂದಾಗಿಯೇ ಅದು ಬಂದಿದೆ. ಅವನಿಗೆ ಬೇರೆ ಯಾರ್ದೋ ಅನುಗ್ರಹದಿಂದ ಆತ ಸಂಪಾದನೆ ಮಾಡಿದ ಗುಣ ಅಲ್ಲ ಅದು.
ನಚ ಮುಕ್ತವತ್ತು ಪೂರ್ವಬಂಧ ಭಾಕ್ತ್ವಂ. ಪರಮಾತ್ಮನಾಗಲಿ ಲಕ್ಷ್ಮೀದೇವಿಯಾಗಲಿ ಈ ಮುಕ್ತರಾದ ಜೀವರಂತೆ ಹಿಂದೊಮ್ಮೆ ಯಾವುದೋ ಕಾಲದಲ್ಲಿ ಬಂಧ ಉಳ್ಳವರಾಗಿದ್ದು ಈಗ ಬಂಧ ಉಳ್ಳವರಲ್ಲ. ಯಾಕೆಂದರೆ ಸದಾ ನಿರಸ್ತ ಕುಹಕತ್ವಾತ್. ಈ ಭಗವಂತ ಯಾವ ಕಾಲಕ್ಕೂ ಕೂಡ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಅವನು ನಿರಸ್ತ ಕುಹಕನೇ, ಎಲ್ಲ ದೋಷಗಳನ್ನು ಕಳ್ಕೊಂಡಂಥವನೇ. ಸತ್ಯಂ ಅಂದರೆ ನಿತ್ಯ ನಿರ್ದುಃಖ ನಿರತಿಶಯಾನಂದ ಅನುಭವ ರೂಪಂ. ಸತ್ಯಂ ಅಂದರೆ ಕೇವಲ ವಾಸ್ತವಿಕ ಅಂತಷ್ಟೇ ಅರ್ಥ ಅಲ್ಲ, ನಿತ್ಯವೂ ಮತ್ತು ನಿರ್ದುಃಖವು ಅಂದರೆ ದುಃಖರಹಿತವಾದಂಥ ನಿರತಿಶಯ ಕೊನೆಯಿಲ್ಲದೆ ಇರುವಂಥ ಆನಂದಾನುಭವ ರೂಪನಾದವನೇ ಈ ಭಗವಂತ ಅಂತ ಅದರ ತಾತ್ಪರ್ಯ. ಹೀಗೆ ಸತ್ಯ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥ ಇದೆ. ತೀತಿ ಆನಂದ ಸಮುದ್ದಿಷ್ಟ ಅಂತ ಹೀಗೆ ಮುಂದೆ ಭಾಗವತ 10ನೇ ಸ್ಕಂದದ ಭಾಗವತದಲ್ಲಿ ಆ ಭಗವಂತನನ್ನ ಸತ್ಯ ಅಂತ ವರ್ಣಿಸ್ತಾರೆ. ಅಲ್ಲಿ ಸತ್ಯ ಅಂತ ವರ್ಣಿಸುವಾಗ ಹೀಗೆಲ್ಲ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಭಗವಂತನೇ ನೀನು ಸತ್ಯಾತ್ಮಕರಾಗಿದ್ದೆ, ನಿನ್ನನ್ನು ನಾವು ಶರಣು ಹೋಗಿದ್ದೇವೆ ಅಂತ ಅವರು ಪ್ರಾರ್ಥಿಸ್ತಾರೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಅವನು ಆನಂದ ರೂಪನಾದವನು ಅಂತ ಹೀಗೆ ಅರ್ಥ ವರ್ಣಿಸಿದ್ದಾರೆ. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಪರಮಾತ್ಮನ ಸ್ತೋತ್ರ ಮಾಡಿದ್ದು ಹೀಗಿದೆ. ಸತ್ಯವೃತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಆ ಶ್ಲೋಕ. ಸತ್ಯಾತ್ಮಕನಾದಂಥ ಸತ್ಯ ಸ್ವರೂಪನಾದಂಥ ನಿನ್ನನ್ನು ನಾವು ಶರಣ ಹೋಗ್ತೇವೆ ಅಂತ. ಸತ್ಯ ಅನ್ನುವುದು ಭಗವಂತನ ಎಲ್ಲ ರೂಪಗಳನ್ನು ಹೇಳ್ತದೆ. ಭಾಗವತವನ್ನೇ ನಾವೀಗ ಕೇಳಿ ಕೂತ್ಕೊಂಡಿರೋದ್ರಿಂದ ಭಾಗವತ ಗ್ರಂಥದಲ್ಲೇ ವಿಶೇಷವಾಗಿ ಭಗವಂತ ಸನ್ನಿಹಿತ ಆಗಿರುವುದನ್ನು ಕೂಡ ನಾವು ಗಮನಿಸಿದರೆ ಸತ್ಯ ಅನ್ನೋ ಶಬ್ದ ನಿರ್ದಿಷ್ಟವಾಗಿ ಕೃಷ್ಣನನ್ನೂ ಕೂಡ ಹೇಳ್ತದೆ, ಉಳಿದೆಲ್ಲ ರೂಪಗಳನ್ನು ಹೇಳ್ತದೆ. ಎಲ್ಲ ಭಗವಂತನ ಎಲ್ಲ ಶಬ್ದಗಳು ಕೂಡ ಅವನ ಎಲ್ಲ ರೂಪಗಳನ್ನು ಹೇಳ್ತವೆ. ಆದರೂ ಈ ಸತ್ಯ ಎಂಬ ಶಬ್ದ ಕೃಷ್ಣನನ್ನು ಹೇಳ್ತದೆ. ನೀನು ಸತ್ಯವ್ರತ ಅಂದರೆ ಸದಾ ಪೂರ್ಣವಾದ ಆನಂದ ಜ್ಞಾನ ಸ್ವರೂಪ, ಸತ್ಯಪರ ಪಂಚಭೂತಗಿಂತ ವಿಲಕ್ಷಣ, ತ್ರಿಸತ್ಯ ಅಂದರೆ 3 ವೇದಗಳಲ್ಲಿ ನೀನು ಪ್ರತಿಪಾದ್ಯ, ಸತ್ಯಸ್ಯ ಯೋನಿಂ ಸತ್ಯವಾದಂಥ ಈ ಪ್ರಪಂಚಕ್ಕೆ ಯೋನಿ ನೀನೇ ಕಾರಣ, ನಿಹಿತಂಚ ಸತ್ಯೆ ಸತ್ಯವಾದ ಪ್ರಪಂಚದೊಳಗೆ ಅಂತರ್ಯಾಮಿಯಾಗಿ ನೀನಿದ್ದಿ, ಮತ್ತು ಸತ್ಯಸ್ಯ ಸತ್ಯಂ ನೀನು ನಿರ್ದಿಷ್ಟವಾದ ಆನಂದ ಜ್ಞಾನ ಸ್ವರೂಪವನ್ನು ಪಡೆದಂತಹ ಸಾತ್ವಿಕರೇನಿದ್ದಾರೆ ಅವರಿಗೂ ಆ ಆನಂದ ಕೊಟ್ಟವನು ಜ್ಞಾನ ಕೊಟ್ಟವನು ನೀನೇ. ಮತ್ತು ಸತ್ಯ ನೇತ್ರಂ, ನೇತ ಅಂದರೆ ನಾಯಕ ಅಂತ ಅರ್ಥ. ಸತ್ಯವಾದ ಪ್ರಪಂಚಕ್ಕೆ ನೀನು ನೇತಾರ, ಸತ್ಯವಾದ ಪ್ರಪಂಚಕ್ಕೆ ನೀನು ಸಂಹಾರಕ ಕೂಡ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಹೀಗೆ ಶ್ಲೋಕ ಇದೆ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿಯು ವೈವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಪೂರ್ಣಾನಂದ ದೃಶಿಸ್ತತಃ. ಸತ್ ಅನ್ನೋ ಶಬ್ದ ಉತ್ತಮ ಅನ್ನೋದನ್ನು ಹೇಳ್ತದೆ. ಮತ್ತು ತಿ ಅನ್ನುವುದು ಆನಂದ ಅನ್ನುವ ಅರ್ಥವನ್ನು ಹೇಳ್ತದೆ, ಯ ಅನ್ನುವುದು ಜ್ಞಾನವನ್ನು ಹೇಳ್ತದೆ. ಆದ್ದರಿಂದ ಪೂರ್ಣವಾದ ಆನಂದ ಮತ್ತು ಜ್ಞಾನವುಳ್ಳಂತಹ ಭಗವಂತನೇ ಸತ್ಯ ಶಬ್ದೋದಿತ ಅಂತ ಅದರ ತಾತ್ಪರ್ಯ. ಹೀಗೆ ಸತ್ಯಂ ಪರಂ ಧೀಮಹಿ ಅಂದರೆ ಭಗವಂತನ ಮೂಲ ರೂಪವನ್ನು ಧ್ಯಾನಿಸ್ತೇನೆ ಅಂತ ಒಂದು, ಇನ್ನೊಂದು ಕೃಷ್ಣ ರೂಪವನ್ನೇ ಧ್ಯಾನಿಸ್ತೇನೆ ಅಂತ ನಿರ್ದಿಷ್ಟವಾಗಿ ಕೂಡ ಈ ಶ್ಲೋಕದಿಂದ ನಾವು ಅನುಸಂಧಾನ ಮಾಡಬಹುದು. ಅದನ್ನೇ ಇಲ್ಲಿ ಆಚಾರ್ಯರು ಸತ್ಯಂ ನಿತ್ಯ ನಿರ್ದುಃಖ ನಿರತಿಶಯ ಆನಂದ ಅನುಭವ ರೂಪಂ, ಪರಂ ಅಂದರೆ ಸಂಪೂರ್ಣ ಸದ್ಗುಣಂ. ಅದನ್ನು ಕೆಲವು ವ್ಯಾಖ್ಯಾನಗಳಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಪಾಲನ ಪೂರ್ಣಯೋಹ, ಪರ ಅಂದರೆ ಬರೇ ಶ್ರೇಷ್ಠ ಅಂತಷ್ಟೇ ಅರ್ಥ ಅಲ್ಲ, ಗುಣಗಳಿಂದ ಶ್ರೇಷ್ಠನಾದವನು. ಪೂರ್ಣ ಅಂತಿದೆ, ಗುಣಗಳಿಂದ ತುಂಬಿದ ವ್ಯಕ್ತಿತ್ವ ಅವನು. ಅದಕ್ಕಾಗಿ ಅವನು ಪರ. ಯಾಕೆ ಪರ ಅಂದರೆ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವ ಮಹಾ ಸಾಮರ್ಥ್ಯ ಅವನಿಗಿರುವುದರಿಂದ ಅವನನ್ನೇ ಪರ ಅಂತ ಹೇಳಬೇಕು ಅಂತ ಅದರ ಅಭಿಪ್ರಾಯ. ಮುಂದೆ ತಂತ್ರ ಭಾಗವತೇಚ, ನಾನು ಹೇಳಿದ ಅರ್ಥ ಏನಿದೆ ಇದೆಲ್ಲ ಕೇವಲ ನಾನು ಊಹೆ ಮಾಡಿದ ಅರ್ಥ ಅಲ್ಲ.
ತಂತ್ರ ಭಾಗವತ ಮತ್ತು ಭಾಗವತ ತಂತ್ರ ಅಂತ ಭಾಗವತವನ್ನು ವ್ಯಾಖ್ಯಾನಿಸುವ 2 ಗ್ರಂಥಗಳಿವೆ. ಅಲ್ಲಿ ಹೀಗೆ ಬಂದಿದೆ, ಸೃಷ್ಟಿ ಸ್ಥಿತ್ಯಪ್ಯಯೇಹಾದೇಹೇ ಶ್ರುತಿ ಸ್ಮೃತಿ ಸಮನ್ವಯಾತ್. ಆಚಾರ್ಯರು ತಮ್ಮ ಶ್ಲೋಕವನ್ನು ರಚನೆ ಮಾಡಿದ್ದೇನಿದೆ ಭಾಗವತ ತಾತ್ಪರ್ಯದಲ್ಲಿ, ಈ ತಂತ್ರ ಭಾಗವತವನ್ನು ಆಧರಿಸಿಯೇ ಸೃಷ್ಟಿ ಸ್ಥಿತಿ ಅಪ್ಯಯ, ಸೃಷ್ಟಿ ಸ್ಥಿತಿ ಮತ್ತು ನಾಶ, ಅವುಗಳ ಈಹ ಅಂದರೆ ಕೆಲಸ, ಅವು ಎಲ್ಲವನ್ನೂ ನಡೆಯುವುದು ಈ ಭಗವಂತನಿಂದಲೇ. ಯಾಕೆಂದರೆ ಶ್ರುತಿ ಸ್ಮೃತಿಗಳ ಸಮನ್ವಯ ಇರುವುದು ಈ ಭಗವಂತನಲ್ಲಿಯೇ. ವೇದಾದಿ ಶಾಸ್ತ್ರಗಳಿಂದ ತಿಳಿದು ಬರುವುದು ಭಗವಂತ ಈ ಜಗತ್ತಿಗೆ ಸೃಷ್ಟಿಕರ ಅಂತ. ಯುಕ್ತಿತಶ್ಚ, ಇತರತ ಅಂದರೆ ಯುಕ್ತಿ ದೃಷ್ಟಿಯಿಂದಲೂ ಕೂಡ ಅಂತ ಅರ್ಥ. ಚೇತೃ ಪೂರ್ವಾದೇಹೆ, ಚೇತ್ರ ಅಂದರೆ ಲಕ್ಷ್ಮೀ ಮೊದಲಾದ ಇವರೆಲ್ಲ ಚೇತನರೇನಿದ್ದಾರೆ, ಈ ಚೇತನರಿಗೆ ಇದೆಲ್ಲವೂ ನಡೆಯುವುದು. ಯುಕ್ತಿತಶ್ಚ ಯುಕ್ತಿತಃ ಚೇತೃ ಪೂರ್ವಾದೇಹೆ ಶ್ರೀ ಬ್ರಹ್ಮ ಭವಪೂರ್ವಿಣಃ. ಭವ ಅಂದರೆ ರುದ್ರ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪೃಥಕ್. ದೇವತೆಗಳು, ಗಂಧರ್ವರು, ಮನುಷ್ಯರು, ಪಿತೃಗಳು, ದೈತ್ಯರು ಮೊದಲಾದ ಎಲ್ಲ ಜಗತ್ತಿಗೂ ಕೂಡ ಇವನು ಕರ್ತಾ ವಿಷ್ಣು, ಅವನೆಲ್ಲದಕ್ಕೂ ಕೂಡ ಕರ್ತ ಆಗಿದ್ದಾನೆ. ಅಜಃ, ಅವನು ನಾಶ ಹುಟ್ಟಿಲ್ಲದವನು. ನಿತ್ಯ ಸರ್ವಜ್ಞತ್ವಾತ್ ನಜಾಪರಃ, ಸರ್ವಜ್ಞಾದ್ರಿಂದ ಅವನು ಕರ್ತ ಆಗಬೇಕೇ ಹೊರತು ಇನ್ಯಾರೂ ಕೂಡ ಕರ್ತ ಅಲ್ಲ ಅಂತ ಅದರ ತಾತ್ಪರ್ಯ. ಇವನು ಅನನ್ಯಾಧಿಪತಿ, ಅದನ್ನೇ ಸ್ವರಾಟ್ ಅಂತ ಹೇಳಿರೋರು. ಬೇರೆ ಯಾರೂ ಇವನಿಗೆ ಅಧಿಪತಿಗಳಿಲ್ಲ. ಗರೀಯಾನ್ ಬ್ರಹ್ಮಣೋ ಯತಃ, ಚತುರ್ಮುಖ ಬ್ರಹ್ಮನಿಗೂ ಅವನು ದೊಡ್ಡವನು. ತತ್ಪ್ರಸಾದ ಮೃತೆ ನಾಣ್ಯ ವೇತ್ತ ಅಸ್ತಿ ಕಶ್ಚನ, ಇವನು ಅನುಗ್ರಹವಿಲ್ಲದೆ ನಾಣ್ಯ ವೇತ್ತ, ಇನ್ಯಾವ ಯಾರೂ ಕೂಡ ಈತನನ್ನು ತಿಳಿಯುವುದು ಸಾಧ್ಯ ಇಲ್ಲ. ತೇಜಸ್ಸೋ ರೂಪಂ ಬಹುಧಾ ಕುರುತೆ ಹರಿಹಿ, ತೇಜಸ್ಸಿನ ರೂಪವನ್ನು ಹೇಗೆ, ತೇಜಸ್ಸು ಅನೇಕ ರೂಪಗಳನ್ನು ಹೇಗೆ ತಾಳ್ತದೋ ಹಾಗೆ ಭಗವಂತನು ಕೂಡ ಅನೇಕ ರೂಪಗಳನ್ನು ತಾಳ್ತಾನೆ ಅಂತ ಅರ್ಥ. ಅಲ್ಲಿ ತೇಜೋಭಿಮಾನಿ ದೇವತೆ, ಒಬ್ಬ ದೇವತೆ ಅಂತ ಹೀಗೆ ವ್ಯಾಖ್ಯಾನ ಬಂದಿದೆ. ರೂಪಂ ಬಹುಧಾ ಕುರುತೆ ಹರಿಹಿ ವಾರಿಸ್ಥ ತೇಜ ಪ್ರತಿಮಾ ಜೀವಾಸ್ತಸ್ಮಾತ್ ವಿನಿರ್ಗತಾ. ನೀರಿನಲ್ಲಿ ಪ್ರತಿಬಿಂಬ ಇರ್ತದೆ, ಸೂರ್ಯನ ಪ್ರತಿಬಿಂಬ ಬೀಳ್ತದಲ್ಲ, ಅದರಂತೆ ಹರಿಯ ಪ್ರತಿಬಿಂಬರಾದಂತಹ ಜೀವರು ಆ ಭಗವಂತನಿಂದಲೇ ಈ ಜಡವಾದ ದೇಹದಲ್ಲಿ ಹುಟ್ಟುತ್ತಾರೆ. ವಿಷ್ಣುನೈವಂ ಪ್ರಕೃತ್ಯೈವ ನಿರ್ಮ್ಯತೆ ಜಗದೀಶ್ವರಂ. ಈ ಹೀಗೆ ಭಗವಂತನೇ ಪ್ರಕೃತಿಯ ಸಹಾಯದಿಂದ ಈ ಜಗತ್ತೆಲ್ಲವನ್ನು ಕೂಡ ನಿರ್ಮ್ಯತೆ, ಭಗವಂತನಿಂದ ಈ ಜಗತ್ತು ನಿರ್ಮಿಸಲ್ಪಡುತ್ತದೆ. ಇದೊಂದು ಗಮನಿಸಬೇಕು. ಕುಲಾಲೇನ ಮೃದಾ ಯದ್ವನ್ ನಿರ್ಮೀಯತೆ, ಕುಂಬಾರನಿಂದ ಜಗತ್ತು ಹೇಗೆ ನಿರ್ಮಿಸಲ್ಪಡುತ್ತದೋ ಅಲ್ಲಿ ಅಂತ ಹೇಳುವಾಗ ನಿರ್ಮೀಯಂತೆ ಅಂತಿದೆ. ನಿರ್ಮೀಯಂತೆ 4 ಅಕ್ಷರದ ಶಬ್ದ ಇದೆ. ಆದರೆ ಭಗವಂತನಿಂದ ಪ್ರಕೃತಿಯ ಮೂಲಕ ಈ ಜಗತ್ತು ಸೃಷ್ಟಿಸಲ್ಪಡುತ್ತದೆ ಅಂತ ಹೇಳುವಾಗ ನಿರ್ಮ್ಯತೆ ಅಂತ 3 ಅಕ್ಷರದ ಶಬ್ದ ಇದೆ. ವ್ಯಾಕರಣ ದೃಷ್ಟಿಯಿಂದ ನಿರ್ಮೀಯಂತೆ ಅಂತ 4 ಅಕ್ಷರದ ಶಬ್ದವೇ ಸರಿ. ಆದರೆ ಆ ವ್ಯಾಕರಣದ ನಿಯಮವನ್ನು ಮೀರಿ ಇಲ್ಲಿ ನಿರ್ಮ್ಯತೆ ಅಂತ ಹೇಳಿರುವುದು ಯಾಕೆ ಅಂದರೆ, ಭಗವಂತ ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಸಮರ್ಥ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ 4 ಅಕ್ಷರ ಇದ್ದದನ್ನು 3 ಅಕ್ಷರ ಮಾಡಿದ್ದಾರೆ. ಮತ್ತು ಸಮರ್ಥ ಅಷ್ಟೇ ಅಲ್ಲ, ಅವನಿಗೆ ಕುಂಬಾರ ಜಗತ್ತನ್ನು ಗಡಿಗೆಯನ್ನು ಸೃಷ್ಟಿ ಮಾಡುವಾಗ ಏನೊಂದು ಪ್ರಯಾಸ ಪಡ್ತಾನೆ, ಅಥವಾ ತುಂಬ ದೊಡ್ಡದೊಂದು ಯಂತ್ರವನ್ನು ಯಾವುದನ್ನೋ ಸೃಷ್ಟಿ ಮಾಡುವಾಗ ಒಬ್ಬ ತಂತ್ರಜ್ಞ ತುಂಬ ಪ್ರಯಾಸ ಪಡುವಂತೆ ಭಗವಂತ ಎಂದು ಪ್ರಯಾಸ ಪಡೋದಿಲ್ಲ, ಅನಾಯಾಸವಾಗಿ ಮಾಡ್ತಾನೆ. ಹೀಗೆ ನಿರ್ಮೀಯಂತೆ ಅಂದರೆ 4 ಅಕ್ಷರ ಪ್ರಯೋಗ ಮಾಡಿದರೆ ದೀರ್ಘವಾದ ಒಂದು ಪ್ರಯತ್ನ, ದೀರ್ಘವಾದ ಕೆಲಸ ಅಂತ ಹೇಳ್ದಂಗೆ ಆಗ್ತದೆ. ಆದರೆ ನಿರ್ಮ್ಯತೆ ಅಂತ ಹೇಳಿದರೆ ಅನಾಯಾಸವಾಗಿ ಮಾಡ್ತಾನೆ ಅಂತ 3 ಅಕ್ಷರಗಳನ್ನು ತೋರಿಸುವ ಮೂಲಕ, ಒಂದು ಅಕ್ಷರವನ್ನು ಕಡಿತ ಮಾಡುವ ಮೂಲಕ ಅನಾಯಾಸವಾಗಿ ಮಾಡ್ತಾನೆ, ಸ್ವತಂತ್ರವಾಗಿ ಮಾಡ್ತಾನೆ ಅಂತ ಈ ಅರ್ಥಗಳನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ನಿರ್ಮ್ಯತೆ ಜಗದೀದೃಶಂ ಅಂತ ಈಗಿನ ಎಲ್ಲ ಪಾಠದಲ್ಲಿದೆ. ನಿರ್ಮ್ಯತೆ ಜಡಮೀದೃಶಂ ಅಂತ ಆಗಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯಪಡ್ತಾರೆ. ಇದು ನಮಗೆ ಈ ಸರ್ವಮೂಲಕ್ಕೆ ಸಂಬಂಧಪಟ್ಟಂತೆ ಋಷಿಕೇಶ ತೀರ್ಥರು ತೋರಿಸಿಕೊಟ್ಟಂಥ ಒಂದು ಪಾಠ, ಮತ್ತೊಂದು ಪ್ರಚಲಿತ ಪಾಠ ಅಂತ 2 ಪಾಠಗಳಿವೆ. ಈ ಗೋವಿಂದಾಚಾರ್ಯರು ಆ ಋಷಿಕೇಶ ತೀರ್ಥರ ಪಾಠ, ಮತ್ತು ಒಂದು ವೇಳೆ ಆ ಋಷಿಕೇಶ ತೀರ್ಥರ ಪಾಠದಲ್ಲಿ ಭಾಗವತ ಕೆಲವು ಗ್ರಂಥಗಳು ಇರೋದಿಲ್ಲ, ಹಾಗಿಲ್ಲದೆ ಹೋದರೂ ಕೂಡ ರಘುವರಿ ತೀರ್ಥರು ಪರಿವಾರ ಮಠದವರು ಏನು ಮತ್ತೊಂದು ಕೋಶ ತಯಾರು ಮಾಡಿಕೊಟ್ಟಿದ್ರು, ಅದಕ್ಕನುಸಾರವಾಗಿ ಅದನ್ನೆಲ್ಲ ಸಂಶೋಧನೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ವಿಷ್ಣುನೈವಂ ಪ್ರಕೃತಿಯೈವ ನಿರ್ಮಿತೆ ಜಡಮೀದೃಶಂ ಅಂತ, ಜಡ ಅಂತಲೇ ಆಗಬೇಕು, ಅದೇ ಹೆಚ್ಚು ಯೋಗ್ಯವಾಗಿ ನನಗೂ ಕೂಡ ಕಾಣಿಸ್ತದೆ. ಯಾಕೆಂದರೆ ಈ ಮಣ್ಣಿನಿಂದ ಸೃಷ್ಟಿ ಅಂತ ಏನು ಬಂದಿದೆಯಲ್ಲ, ತೇಜೋವಾರಿ ಮೃದಾಂ ಯಥಾ ವಿನಿಮಯ ಅಂತ,
ಆ ಮಣ್ಣಿನಿಂದ ಆಗುವ ಸೃಷ್ಟಿ ಅಂದರೆ ಅದು ಕುಂಬಾರ ಗಡಿಗೆಯನ್ನು ಮಾಡುವ ಸೃಷ್ಟಿ. ಅದು ಜಡದ ಸೃಷ್ಟಿ. ಅದು ಹಿಂದೆ ಈ ಒಂದೆರಡು ಮೂಲಗಳ ಹಿಂದೆ ಜೀವೇಶ್ವರ ಜಡಾನಾಂ ಸರ್ಗ ತ್ರಿಸರ್ಗ ಅಂತ ಆಚಾರ್ಯರ ಮೂಲ ಬಂದಿದೆ. ಅಲ್ಲಿ ಮೃದಃ ಘಟಾದಿವತ್ ಅವ್ಯಕ್ತಾತ್ ಜಡಸರ್ಗ, ಮಣ್ಣಿನಿಂದ ಘಟಾದ ಹುಟ್ಟುವಂತೆ ಅವ್ಯಕ್ತದಿಂದ ಅಂದರೆ ಪ್ರಕೃತಿಯಿಂದ ಜಡ ಹುಟ್ಟುತ್ತದೆ ಅಂತ ಬಂದಿದೆ. ಅದೇ ಇದು ಜಡಸರ್ಗ, ಜಡದ ಸೃಷ್ಟಿ, ಇದು ಜಗತ್ತಿನ ಸೃಷ್ಟಿ ಅಂತ ನಾವು ಪಾಠ ಅಷ್ಟು ಸರಿಯಲ್ಲ. ನಿರ್ಮಿತಿ ಜಗದೀದೃಶಂ ಬದಲಾಗಿ ನಿರ್ಮಿತಿ ಜಡಮೀದೃಶಂ ಅಂತ ಹೀಗಾಗಬೇಕು ಅಂತ ಹೀಗೆ ನಮಗೆ ಕಾಣಿಸ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.